ನಲಪಾಡುಗೂ ಒಲಿದ ಯೂತ್ ಕಾಂಗ್ರೆಸ್ ಪಟ್ಟ. ಜನವರಿ 31, 2022 ನಂತರ ನಲಪಾಡ್ ಅಧ್ಯಕ್ಷ. ಕೊನೆಗೂ ಸಿದ್ದು ವಿರುದ್ಧ ಗೆದ್ದು ಬೀಗಿದ ಡಿಕೆಎಸ್. ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆ ಕೆಪಿಸಿಸಿ ಹಾಗೂ ಎಐಸಿಸಿಗೆ ದೊಡ್ಡ ತಲೆನೋವಾಗಿತ್ತು. ಒಂದ್ ಕಡೆ ಈ ಯೂತ್ ಕಾಂಗ್ರೆಸ್ ಅಧ್ಯಕ್ಷರ ನೇಮಕ ಸಿದ್ದರಾಮಯ್ಯ ಹಾಗೂ ಡಿಕೆಶಿಗೂ ಪ್ರತಿಷ್ಠೆಯಾಗಿತ್ತು. ರಕ್ಷಾರಾಮಯ್ಯ ಪರ ಸಿದ್ದರಾಮಯ್ಯ ನಿಂತಿದ್ರೆ ನಲಪಾಡ್ ಪರ ಡಿಕೆಶಿ ಬ್ಯಾಟ್ ಮಾಡಿದ್ರು. ಈಗ ಹೈಕಮಾಂಡ್ ಅಂಗಳದಲ್ಲಿ ಡಿಕೆಶಿ ಆಟವೇ ಗೆದ್ದಿದೆ. ನಲಪಾಡ್ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರಾಗಲಿದ್ದಾರೆ. ಆದರೆ ಹಾಲಿ ಅಧ್ಯಕ್ಷ ರಕ್ಷಾರಾಮಯ್ಯ 2022 ಜನವರಿ 31 ಮುಂದುವರಿಯಲಿದ್ದಾರೆ. ಇದಾದ ಬಳಿಕ ನಲಪಾಡ್ ಮುಂದಿನ 2 ವರ್ಷದ ಅವಧಿಗೆ ಅಧ್ಯಕ್ಷರಾಗಲಿದ್ದಾರೆ. ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಬಿವಿ ಶ್ರೀನಿವಾಸ್ ಈ ಬಗ್ಗೆ ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ದಾರೆ. ನಲಪಾಡ್ ಅವರನ್ನ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋ ಡಿಕೆಶಿ ಪ್ರಯತ್ನ ಸಕ್ಸಸ್ ಆಗಿದೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಯುವ ಸಮುದಾಯವನ್ನ ನಲಪಾಡ್ ಮೂಲಕ ಸೆಳೆಯಬೇಕು ಅನ್ನೋ ಡಿಕೆಶಿ ಪ್ಲಾನ್ ವರ್ಕೌಟ್ ಆಗಲಿದೆ. ಇನ್ನು 2 ವರ್ಷ ಅಧಿಕಾರ ಸಿಗೋದು ಖಚಿತ ಆಗ್ತಿದ್ದಂತೆ ನಲಪಾಡ್ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು. ಇದೇ ವೇಳೆ ಮಾತಾಡಿದ ನಲಪಾಡ್, ಪಕ್ಷ ಯಾವುದೇ ಅಧಿಕಾರ ಕರ್ತವ್ಯ ಕೊಟ್ಟರು ನಿರ್ವಹಿಸ್ತೇನೆ ಅಂದ್ರು. ಪಕ್ಷ ಯಾವುದೇ ಒಂದು ಪೊಸಿಷನ್ ಅನ್ನು ಕೊಟ್ಟರು, ಒಂದು ಕರ್ತವ್ಯ ಅನ್ನು ಕೊಟ್ಟರು, ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀನಿ. ನನ್ನ ಕೆಲಸನ ನೋಡಿ ನಾವು ಇನ್ನು ಮುಂದೆ ಪಕ್ಷ ಕಟ್ಬೋದು ಅನ್ನೋ ಒಂದು ನಂಬಿಕೆಯನ್ನು ಇಟ್ಟು ಯೂತ್ ಕಾಂಗ್ರೆಸ್ ಐವೈಸಿ ನನಗೆ ಈ ಜವಾಬ್ದಾರಿಯನ್ನು ಕೊಟ್ಟಿದ್ರೆ ಅದನ್ನು ನಿಭಾಯಿಸ್ಕೊಂಡು ಹೋಗ್ತೀನಿ ಅಂತೇಳಿ. ನಲಪಾಡ್ ವಿರುದ್ಧ ಸಾಕಷ್ಟು ಆರೋಪಗಳು ಕೇಳಿ ಬಂದಿದ್ದ ಹಿನ್ನೆಲೆಯಲ್ಲಿ ರಕ್ಷಾರಾಮಯ್ಯ ಅವರೇ ಅಧ್ಯಕ್ಷರಾಗಿ ಮುಂದುವರಿಯಲು ಎಐಸಿಸಿ ಆದೇಶ ಹೊರಡಿಸಿತ್ತು. ಇದಾದ ಬಳಿಕ ತಂದೆ ಹ್ಯಾರಿಸ್ ಹಾಗೂ ನಲಪಾಡ್ ದೆಹಲಿಗೆ ತೆರಳಿ ಸಾಕಷ್ಟು ಲಾಬಿ ನಡೆಸಿದ್ರು. ಡಿಕೆಶಿ ಕೂಡ ಹೈಕಮಾಂಡ್ ಮುಂದೆ ನಲಪಾಡ್ ಪರ ಲಾಬಿ ಮಾಡಿದ್ರು. ಈಗ ಹೈಕಮಾಂಡ್ ಕೂಡ 6 ತಿಂಗಳ ಬಳಿಕ ನಲಪಾಡ್ ಯೂತ್ ಕಾಂಗ್ರೆಸ್ಗೆ ಅಧ್ಯಕ್ಷ ಅಂತ ಹೇಳಿದೆ. ಹೀಗಾಗಿ ಸಿದ್ದು ಮುಂದೆ ಡಿಕೆಶಿ ಆಟವೇ ಗೆದ್ದಂತಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕರ್ನಾಟಕದ ಬಹು ನಿರೀಕ್ಷಿತ ಮೇಕೆದಾಟು ನೀರಾವರಿ ಯೋಜನೆಗೆ ತಮಿಳುನಾಡು ಮತ್ತೆ ತಕರಾರು ತೆಗೆದಿದೆ. ಮೇಕೆದಾಟು ಯೋಜನೆ ಕೈಗೊಳ್ಳದಂತೆ ಕರ್ನಾಟಕ ಸರ್ಕಾರಕ್ಕೆ ಅಲ್ಲಿನ ಸಿಎಂ ಎಂಕೆ ಸ್ಟಾಲಿನ್ ಪತ್ರ ಬರೆದಿದ್ದಾರೆ. ತಮಿಳುನಾಡಲ್ಲೂ ನೀರಿನ ಸಮಸ್ಯೆ ಹೆಚ್ಚಾಗಿದೆ. ಒಂದು ವೇಳೆ ಯೋಜನೆ ಕೈಗೊಂಡ್ರೆ ತಮಿಳುನಾಡಿಗೆ ತೊಂದರೆ ಆಗಲಿದೆ. ಹೀಗಾಗಿ ಮೇಕೆದಾಟು ಯೋಜನೆ ಆರಂಭಿಸಬೇಡಿ ಅಂತ ಪತ್ರ ಬರೆದಿದ್ದಾರೆ. ರಾಜ್ಯದ ಸಚಿವರು ಕಿಡಿಕಾರಿದ್ದಾರೆ. ಪಿಯುಸಿ ರಿಪೀಟರ್ಸ್ಗೆ ಕೊನೆಗೂ ಸಿಹಿ ಸುದ್ದಿ ಸಿಕ್ಕಿದೆ. ಎಲ್ಲಾ ರಿಪೀಟರ್ಸ್ ವಿದ್ಯಾರ್ಥಿಗಳನ್ನ ಪಾಸ್ ಮಾಡೋದಾಗಿ ಹೈಕೋರ್ಟ್ಗೆ ರಾಜ್ಯ ಸರ್ಕಾರ ಮಾಹಿತಿ ಕೊಟ್ಟಿದೆ. 35% ಅಂಕ ನೀಡಲು ಸರ್ಕಾರ ನಿರ್ಧಾರ ಮಾಡಿದ್ದು, ಕಳೆದ ವರ್ಷ ಫೇಲ್ ಆದವರಿಗಷ್ಟೇ ಈ ವರ್ಷ ಪಾಸ್ ಭಾಗ್ಯ ಸಿಗಲಿದೆ. ಈ ಮಧ್ಯೆ 2021-22 ಶೈಕ್ಷಣಿಕ ವರ್ಷಕ್ಕೆ ಸಿಬಿಎಸ್ಇ ಹೊಸ ಪ್ರಯೋಗ ಮಾಡ್ತಾ ಇದ್ದು, 10th ಹಾಗೇನೆ ಸೆಕೆಂಡ್ PU ಕ್ಲಾಸ್ ಎಕ್ಸಾಮ್ಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಿದೆ. ಶೈಕ್ಷಣಿಕ ವರ್ಷದಲ್ಲಿ 2 ಬೋರ್ಡ್ ಎಕ್ಸಾಮ್ ನಡೆಯಲಿದೆ. ಟರ್ಮ್ 1, ಟರ್ಮ್ 2 ಅಂತ ವಿಂಗಡಿಸಿ ಎಕ್ಸಾಮ್ ಮಾಡಲಾಗುತ್ತೆ. ಟರ್ಮ್ 1 ನಲ್ಲಿ 2ರಲ್ಲಿ 50-50 ಸಿಲೆಬಸ್ ಕವರ್ ಆಗಲಿದೆ. 2 ಟರ್ಮ್ಗಳಲ್ಲಿ 50 ಸಿಲೆಬಸ್ಗೆ ಎಕ್ಸಾಮ್ ಆಗತ್ತೆ. 2 ಟರ್ಮ್ಗಳ ಮಾರ್ಕ್ಸ್ ಫೈನಲ್ ರಿಸಲ್ಟ್ಗೆ ಪರಿಗಣನೆಯಾಗುತ್ತೆ. ಆರ್ಎಸ್ಎಸ್ ಮುಖ್ಯಸ್ಥ ಮತ್ತೊಮ್ಮೆ ಧರ್ಮ ಸಹಿಷ್ಣುತೆ ಮೆರೆದಿದ್ದಾರೆ. ಯಾವುದೇ ಧರ್ಮದವರಾದರೂ ಭಾರತೀಯರ DNA ಒಂದೇ ಅಂತ ಮೋಹನ್ ಭಾಗವತ್ ಹೇಳಿದ್ದಾರೆ. ಅಲ್ಲದೆ ಮುಸ್ಲಿಮರು ಇಲ್ಲಿ ಇರಕೂಡದು ಅಂತ ಹೇಳಬಾರದು, ಹಾಗೆ ಹೇಳೋ ವ್ಯಕ್ತಿ ಹಿಂದುವೇ ಅಲ್ಲ ಅಂತ ಮೋಹನ್ ಭಾಗವತ್ ಹೇಳಿದ್ದಾರೆ. ಕೋವಿನ್ ಜಾಗತಿಕ ಸಮ್ಮೇಳನದಲ್ಲಿ ಪ್ರಧಾನಿ ಮೋದಿ ಮಾತಾಡಿದ್ರು. ಜಗತ್ತಿನ ಪವರ್ಫುಲ್ ದೇಶಗಳೇ ಕೊರೋನಾದಿಂದ ಸಂಕಷ್ಟವನ್ನ ಅನುಭವಿಸಿವೆ. ಮಾನವೀಯತೆಯ ಪಾಠವನ್ನ ಕೊರೋನಾ ಕಲಿಸಿದೆ. ನಾವು ಒಟ್ಟಾಗಿ ಕೆಲಸ ಮಾಡಬೇಕು, ಒಟ್ಟಾಗಿ ಹೋರಾಡಬೇಕು ಅಂತ ಮೋದಿ ಹೇಳಿದ್ರು. ಇದು ಇವತ್ತಿನ ಅಗ್ರ ರಾಷ್ಟ್ರ.